ಇದರ 31ನೇ ವರ್ಷದ ಸಾಹಿತ್ಯೋತ್ಸವ ಕಾರ್ಯಕ್ರಮ. ಮಾನ್ಯ ಶಾಸಕರು ಈಗ ಹೇಳಿದಂತೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಹತ್ತಿರದ ಪೈವಳಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ಅದರ ಭಾಗವಾಗಿ ಮಂಜೇಶ್ವರದ ಡಿವಿಷನ್ ಮಟ್ಟದ SSFನ ಸಾಹಿತ್ಯೋತ್ಸವ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸಾರಥ್ಯದಲ್ಲಿ ಈ ಒಂದು ಸಾಹಿತ್ಯೋತ್ಸವ ಕಾರ್ಯಕ್ರಮ ಸಮಾಜದಲ್ಲಿ ಬಹಳ ಮುಖ್ಯವಾದಂತಹ ಗೌರವಿಸಬೇಕಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಅನಿಸಿಕೊಂಡಿದ್ದೇನೆ. ಮಂಜೇಶ್ವರ ಅಂತ ಹೇಳಿದ್ರೆ ನಾವು ಸಪ್ತಭಾಷಾ ಸಂಗಮ ಭೂಮಿ ಅಂತ ಹೇಳ್ತಾ ಇದ್ವಿ. ಆದರೆ ಮಂಜೇಶ್ವರ ಕೇವಲ ಸಪ್ತಭಾಷೆಗೆ ಸೀಮಿತವಾದಂತಹ ಒಂದು ಪ್ರದೇಶವಲ್ಲ, ಬಹುಭಾಷಾ ಸಂಗಮ ಭೂಮಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ 7 ಭಾಷೆಗಿಂತಲೂ ಜಾಸ್ತಿ 10ಕ್ಕೂ ಮಿಗಿಲಾದಂತಹ ಭಾಷೆಗಳು, ಉಪಭಾಷೆಗಳು ಇಲ್ಲಿ ಅಸ್ತಿತ್ವದಲ್ಲಿ ಇದೆ. ಹಾಗಿರುವಾಗ ಮಂಜೇಶ್ವರದಂತಹ ಈ ಒಂದು ಪ್ರದೇಶ ಗಡಿ ಪ್ರದೇಶದಲ್ಲಿ ಇದ್ದುಕೊಂಡು ಈ ಪ್ರದೇಶದಲ್ಲಿರುವಂತಹ ಜನರ ಆಡು ನುಡಿಗಳು, ನಮ್ಮ ಭಾರತ ದೇಶದ ಆಚಾರ ವಿಚಾರಗಳು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿದೆ ಮಂಜೇಶ್ವರದ ಒಂದು ಆಚಾರ ವಿಚಾರಗಳು, ಭಾಷೆಗಳು. ಅಂದ್ರೆ ಬಹುಭಾಷೆ. ನಮ್ಮ ಭಾರತ ಅಂತ ಹೇಳಿದ್ರೆ ಬಹುಭಾಷೆಯ, ಬಹುವರ್ಣದ, ಬಹು ಜನಾಂಗದ, ಬಹುಪಂಗಡದ ಜನರು ವಾಸಿಸುವಂತ ಒಂದು ಪ್ರದೇಶ, ಒಂದು ದೇಶ. ಜಗತ್ತಿನ ಯಾವ ಮೂಲೆಗೆ ಹೋಗಿ ನೋಡಿದ್ರು ನಮಗೆ ಭಾರತ ದೇಶದಂತ ಒಂದು ಸುಂದರವಾದ ದೇಶವನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಇರುವಂತಹ ಜಾಗ ಬಹುಶಃ ಜಗತ್ತಿನ ಬೇರೆ ಯಾವ ರಾಷ್ಟ್ರದಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಹಳಷ್ಟು ಪ್ರೀತಿಸುವಂತ, ನಾವು ಹೋಗಿ ಉದ್ಯೋಗ ಮಾಡುವಂತ ಕೊಲ್ಲಿ ರಾಷ್ಟ್ರಗಳಲ್ಲಿ ಹೋಗಿ ನೋಡಿ. ಅಲ್ಲಿ ದುಬೈ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, ಬೇರೆ ಬೇರೆ ರಾಷ್ಟ್ರಗಳಿದೆ, ಮುಸ್ಲಿಂ ರಾಷ್ಟ್ರಗಳು ಕೂಡ ಇದೆ. ಅಲ್ಲೆಲ್ಲ ನಮ್ಗೆ ಈಗ ರಸ್ತೆ ಬದಿಯಲ್ಲಿ ಮೈಕ ಕಟ್ಟಿಕೊಂಡು ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದಂತ ಕಟ್ಟುಪಾಡುಗಳು, ನಿಯಮಗಳು ಇದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಇದೆ. ಸಂವಿಧಾನಬದ್ಧವಾಗಿರುವಂತಹ ವಾಕ್ ಸ್ವಾತಂತ್ರ್ಯ, ಚಲನಾ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯಗಳು ಸಂವಿಧಾನಬದ್ಧವಾಗಿ ನಮಗೆ ಏನು ದೊರೆತಿದೆಯೋ ನಮ್ಮ ಭಾಷೆಗಳನ್ನು, ನಮ್ಮ ಸಾಹಿತ್ಯಗಳನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಒಂದು ಅವಕಾಶ ಈ ದೇಶದಲ್ಲಿ ಇದೆ. ಅದು ಸಂವಿಧಾನದ ಮೂಲಕ ನಮಗೆ ಸಾಧ್ಯ ಆಗಿದೆ. ಆ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ನಮ್ಮಲ್ಲಿ ಆಗಬೇಕು. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಂಬ ಸಂಘಟನೆ ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿದ್ದುಕೊಂಡು ಸಂವಿಧಾನವನ್ನು ಗೌರವಿಸುವಂತ ಕೆಲಸವನ್ನು ಸತತವಾಗಿ ಮಾಡ್ತಾ ಇದೆ ಎಂಬುದು ಅಭಿಮಾನ ಪೂರ್ವಕವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. SSF ತೆಗೆದುಕೊಳ್ಳುವಂತ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು, ಮಾದಕ ಪಿಡುಗುಗಳ ವಿರುದ್ಧ ಅಭಿಯಾನ ಮಾಡುವಂತ ಕಾರ್ಯಕ್ರಮ ಬಹಳ ಗಮನ ಹರಿಸಬೇಕಾದಂತ ಒಂದು ಅಂಶ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಒಂದು ಮಾದಕ ದ್ರವ್ಯ ವಿರುದ್ಧ, ಮಾದಕ ಪಿಡುಗುಗಳ ವಿರುದ್ಧ SSFನ ಅಭಿಯಾನಗಳಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ, ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಕಾರ್ಯಕ್ರಮಗಳು. ಕೇವಲ ಧಾರ್ಮಿಕ ತಳಹದಿಯಲ್ಲಿದ್ದುಕೊಂಡು, ಧಾರ್ಮಿಕ ಸಂಘಟನೆ ಆಗಿದ್ದುಕೊಂಡು, ಇಸ್ಲಾಮಿಕ್ ಚೌಕಟ್ಟಿನಲ್ಲಿದ್ದುಕೊಂಡು ಯುವಕರನ್ನು ಒಟ್ಟುಗೂಡಿಸುವಂತಹ ಒಂದು ಕೆಲಸ ಮಾಡುವುದರ ಜೊತೆಗೆ ಸಮಾಜಕ್ಕೆ ಉಪಕಾರವಾಗುವಂತಹ, ದೇಶಕ್ಕೆ ಉಪಕಾರಪ್ರದವಾಗುವಂತಹ ಕೆಲಸವನ್ನು ಕೂಡ ಈ ಸಂಘಟನೆ ಮಾಡ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಾಹಿತ್ಯೋತ್ಸವದ ಮೂಲಕ ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಒತ್ತು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ರಾಷ್ಟ್ರಕವಿ ಗೋವಿಂದ ಪೈ ಅವರ ಹುಟ್ಟೂರು ನಮ್ಮದು. ರಾಷ್ಟ್ರಕವಿ ಗೋವಿಂದ ಪೈ ಅವರ ಗೊಲ್ಗೊತಾ ಕೃತಿಯನ್ನು ನೀವು ಓದಿರಬಹುದು. ಯೇಸು ಕ್ರಿಸ್ತನ ಕುರಿತು ಬರೆದಂತಹ ಕೃತಿಗಳು 23 ಭಾಷೆಗಳಲ್ಲಿ ವ್ಯವಹರಿಸಬಲ್ಲಂತಹ ಚಾಣಾಕ್ಷರಾಗಿದ್ರು ರಾಷ್ಟ್ರಕವಿ ಗೋವಿಂದ ಪೈ ಅವರು ಮಂಜೇಶ್ವರ ಗೋವಿಂದ ಪೈ ಅಂತ ಹೇಳಿ ಜಗತ್ ಪ್ರಸಿದ್ಧಿ ಪಡೆದವರು. ಅಂತಹ ಒಂದು ಊರಿನಲ್ಲಿ ನಾವು ಕೂಡ ಇವತ್ತು ಹುಟ್ಟಿದ್ದೇವೆ, ಅಭಿಮಾನ ಪೂರ್ವಕವಾಗಿ ಹೇಳಬೇಕು. ಈ ಸಾಹಿತ್ಯೋತ್ಸವ ಕಾರ್ಯಕ್ರಮಗಳು ಕೂಡ ಯುವಕರನ್ನು ಒಗ್ಗೂಡಿಸಿಕೊಂಡು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸಂಘಟನೆ ಯುವಕರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಆಸುಪಾಸಿಗಳಲ್ಲಿ ಗಾಂಜಾ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಮಾದಕ ದ್ರವ್ಯಗಳಿಗೆ ಬಲಿಯಾಗುತ್ತಿರುವಂತಹ ಯುವಕರು ಜಾಸ್ತಿ ಆಗ್ತಿದ್ದಾರೆ. ನಮ್ಮ ಯುವಕರು ರಾತ್ರಿ ಹೊತ್ತು ಮಧ್ಯರಾತ್ರಿಗಳ ತನಕ ಕ್ರೀಡಾಂಗಣದಲ್ಲಿ ಆಡುವಂತಹ ಕಾಲಘಟ್ಟದಲ್ಲಿ ಕೂಡ ನಾವು ಜೀವಿಸ್ತಾ ಇದ್ದೇವೆ. ಇದನ್ನು ಬಹಳ ಗಮನಿಸಬೇಕು. ಯಾಕಂದ್ರೆ SSF ಸಂಘಟನೆಗಳು, ಇಂತಹ ಸಂಘಟನೆಗಳಲ್ಲಿ ಸದಸ್ಯರಾದ ವ್ಯಕ್ತಿಗಳು, ಈಗ ಜಬ್ಬಾರ್ ಉಸ್ತಾದ್ ಅವರು ಬಹಳ ಹೇಳಿದ್ರು. ಯಾಕಂದ್ರೆ ನಮಗೆ ಒಂದು SSFನ ಸದಸ್ಯ ಯಾರು ಅಂತ ಹೇಳಿ ಆತನನ್ನು ನೋಡಿದ ಕೂಡ ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟರ ಮಟ್ಟಿಗೆ ಆ ಯುವಕರನ್ನು ಅವರು ಸಜ್ಜುಪಡಿಸಿದ್ದಾರೆ, ಆ ರೀತಿಯಲ್ಲಿ ಅವರನ್ನು ಮಾರ್ಪಾಡು ಮಾಡಿದ್ದಾರೆ.
ಅಂತಹ ಯುವ ಸಮೂಹವನ್ನು SSF ಇಲ್ಲಿ ಸೃಷ್ಟಿಸ್ತಾ ಇದೆ. ಬಹಳ ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಈ ಸಮಾಜದಲ್ಲಿ ಇವತ್ತು ನಡೆಯುವಂತಹ ಮಾದಕ ದ್ರವ್ಯಗಳ ವಿರುದ್ಧ, ಮಾದಕ ಪಿಡುಗುಗಳ ವಿರುದ್ಧ, ಡ್ರಗ್ಸ್ ಮಾಫಿಯಾಗಳ ವಿರುದ್ಧ SSF ನಿರಂತರವಾಗಿ ಹೋರಾಟ ಮಾಡುವುದರ ಜೊತೆಗೆ ಯುವಕರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಿ ಆ ಒಂದು ಒಳ್ಳೆಯ ಯುವ ಸಮೂಹವನ್ನು ಸೃಷ್ಟಿಸುವಂತ ಕೆಲಸವನ್ನು SSF ಮಾಡ್ತಾ ಇದೆ. ಅಭಿಮಾನಪೂರ್ವಕವಾಗಿ SSF ಸಂಘಟನೆಗೆ ಶುಭವನ್ನು ಕೋರುತ್ತಾ ಈ ಒಂದು ಸಾಹಿತ್ಯೋತ್ಸವಕ್ಕೆ ಎಲ್ಲ ವಿಧದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ಅಸ್ಸಲಾಂ ಅಲೈಕುಂ.